ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುನಸ ಗ್ರಾಮದ ಪರಿಶಿಷ್ಟ ಪಂಗಡದ 3 ಕುಟುಂಬಗಳಿಗೆ ಹಕ್ಕುಪತ್ರಕ್ಕಾಗಿ 4 ದಿನಗಳಿಂದ ಬಂಟ್ವಾಳ ಮಿನಿ ವಿಧಾನಸೌಧದ ಕಚೇರಿಯ ಮುಂಭಾಗದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ನೇತೃತ್ವದಲ್ಲಿ ಮಾತುಕತೆ ನಡೆಸಿ ಕೊನೆಗೊಳಿಸಲಾಗಿದೆ. ಮೇ 26ರಂದು ಪೇರ್ನೆಯ ಗ್ರಾಮ ಪಂಚಾಯತ್ನಲ್ಲಿ 3 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸುವ ಭರವಸೆಯನ್ನು ತಹಶೀಲ್ದಾರ್ ಮಂಜುನಾಥ್ ಅವರು ಬಂಟ್ವಾಳ ಶಾಸಕರಿಗೆ ಭರವಸೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾ ನಿರತ ಕುಟುಂಬಗಳು ಇವರ ಮಾತಿಗೆ ಗೌರವ ನೀಡಿ ಪ್ರತಿಭಟನೆಯನ್ನು ಕೊನೆಗೊಳಿಸಿದ್ದಾರೆ. ಮೇ 18ರಿಂದ 19ರವರೆಗೆ ಅಹೋರಾತ್ರಿವರೆಗೆ ಹಕ್ಕುಪತ್ರ ಕೊಡಿ ಎಂಬ ಹೋರಾಟದಲ್ಲಿ ಪುತ್ತೂರು ಮಾಜಿ ಶಾಸಕ ಸಂಜೀವ್ ಮಠಂದೂರು ನೇತೃತ್ವದಲ್ಲಿ ಪುತ್ತೂರು ಬಿಜೆಪಿ ಮಂಡಲ ಹಾಗೂ ಬಂಟ್ವಾಳ ಮಂಡಲ ಬಿಜೆಪಿ ಸಾಥ್ ನೀಡಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಮೇ 20ರಂದು ಬುಧವಾರ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಪ್ರತಿಭಟನೆಯ ಜೊತೆ ಸೇರಿಕೊಂಡು ದಲಿತ ಕುಟುಂಬದ ಜೊತೆ ನಿಲ್ಲುವುದಾಗಿ ಭರವಸೆ ನೀಡಿದ್ದಾರೆ. ದೇವಿನಗರ ಎಂಬಲ್ಲಿಯ ಮೂರು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ 3 ಫ್ಯಾಮಿಲಿದು ಒಂದು 94C ಕೊಡುವ ಬಗ್ಗೆ ಸ್ವಲ್ಪ ಗೊಂದಲಗಳಾಗಿತ್ತು. ಬಂದಾಗಲಂತೆ ಅದು ಎಲ್ಲ ಡಾಕ್ಯುಮೆಂಟ್ ಸಂದರ್ಭದಲ್ಲಿ ಎಲ್ಲ ಮುಗಿದಿದೆ. ಯಾಕೆಂದರೆ ತಹಶೀಲ್ದಾರ್ ಅದಕ್ಕೆ ಬೇಕಾಗುವಂಥ ಎಲ್ಲ ಕೈಗಳನ್ನು ಮುಗಿಸಿ ಅದು ಕೊಡುವ ಹಂತದಲ್ಲಿರುವಾಗ ಅದೊಂದು ಪ್ರೋಟೋಕಾಲ್ ಪ್ರಕಾರ ಯಾವುದೇ ಶಾಸಕರು ಜನಪ್ರತಿನಿಧಿಗಳ ಮುಖಾಂತರ ಕೊಡಬೇಕು ಅಂತ ಇದ್ದದ್ರಿಂದ ಅದು ಗೊಂದಲ ಆಗಿ ಸ್ವಲ್ಪ ಗೊಂದಲಮಯವಾಗಿ ಇಲ್ಲಿ ಅವರು ಬಂದು ಕಳೆದ 3 ದಿವಸದಿಂದ ಇಲ್ಲಿ ಧರಣಿ ಕೂತಿದ್ದಾರೆ. ಧರಣಿ ಕೂತ್ಕೊಂಡಾಗ ಭಾಳಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡಿ ಭಾಳಷ್ಟು ದೊಡ್ಡ ಗೊಂದಲ ಆಯಿತು. ಇವತ್ತು ನಾನು ನಿನ್ನೆ ಇರಲಿಲ್ಲ. ಇವತ್ತು ಬಂದು ತಹಶೀಲ್ದಾರ್ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಅದು ಎಲ್ಲ ಅವರಿಗೆ ಹಕ್ಕುಪತ್ರ ಸಿಕ್ಕುವುದು ರೆಡಿಯಾಗಿದೆ. ಎರಡನೇದಾಗಿ ಅದು ಒಂದು 2ನೇ ತಾರೀಕು ಅಂತ ಹೇಳಿದ್ರೆ ನಿನ್ನೆಯಿಂದ ನಾವು ಮಾತಾಡ್ತಿದ್ದೇವೆ. ಅದನ್ನು ಈಗಾಗಲೇ ಅವರು ಮಾತಾಡಿದ್ದಾರೆ ಶಾಸಕರನ್ನು. ಅದನ್ನು ಪ್ರೀಪೌಂಡ್ ಮಾಡಿ 26ಕ್ಕೆ 2 ದಿವಸ ಇಲ್ಲ 2-3 ದಿವಸದೊಳಗೆ 26ಕ್ಕೆ ಬೆರ್ನೆ ಗ್ರಾಮ ಪಂಚಾಯತಿಯಲ್ಲಿ ಕೊಡುವುದು ಅಂತ ಆಗಿದೆ. ಈಗ ಪುತ್ತೂರಿನ ಮಾಜಿ ಶಾಸಕರ ಮಠಂದೂರು ಅವರ ಆಗಿತ್ತು. ಅವರು ಒಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ. ಬಂದ ಬಿಟ್ಟು ಇವರನ್ನೆಲ್ಲ ಮಾತಾಡಿ ಮಾಡ್ತಾರೆ. ದಯವಿಟ್ಟು 26ನೇ ತಾರೀಕಿಗೆ ನೀವು ಶಾಸಕರ ಹತ್ರನೂ ಅವರಿಗೆ ಹೇಳಿ ಅವರಿಗೆ ಮನವರಿಕೆ ಮಾಡಿ. ಯಾಕೆಂದರೆ ಒಂದು ಎಲ್ಲರಿಗೆ ನಾನು ಭಾಳಷ್ಟು ಈ ನೋಡಿದ್ದೇನೆ. ನಮ್ಮ ಇಲ್ಲಿ ನಾನು ಕೊಡುವಂಥ ಕ್ರಮನ ಇಟ್ಕೊಳ್ಳಿಲ್ಲ. ಅವರೇ ಕೊಡಿ ಅಂತ ಹೇಳಿದರೆ ಬಂದು ಒಂದು ಇಬ್ಬರಿಗೆ ಕೊಡ್ತೆ. ಇಲ್ಲದ್ರೆ ಎಲ್ಲ ತಹಶೀಲ್ದಾರ ಮುಖಾಂತರ ನಾನು ಕೊಡಿಸಿದ್ದೆ. ಯಾಕೆಂದರೆ ನನಗೆ ಗೊತ್ತು ಅದನ್ನೊಂದು ಕೈಯಲ್ಲಿ ಕೊಟ್ಟ ಕೊಡೋದು ವಿಶೇಷ ಏನೂ ಆಗೋದಿಲ್ಲ ಅಂತೇಳಿ. ಅದು ಕೊಡಿಸುವವರಾದರೂ ಎಲ್ಲಿ ಓಡುವವರು ಯಾರೋ ಇರ್ತಾರೆ. ನಾವು ಶಾಸಕರು ಮುಂದೆ ನಿಂತು ಕೊಡೋದಷ್ಟೇ. ಅದರಿಂದ ತಗೊಳ್ಳೋರಿಗೆ ಕರೆಕ್ಟ್ ಗೊತ್ತಿರ್ತದೆ ಯಾರು ಇದರಿಂದ ಓಡಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ ಅಂತ. ಖಂಡಿತವಾಗಲೂ ಅವರಿಗೆ 23ಕ್ಕೆ ಸಿಗ್ತದೆ ಭರವಸೆ ನಮಗೆ. 26ಕ್ಕೆ ಸಿಗ್ತದೆ ಭರವಸೆ ನಮಗೆಲ್ಲ ಇದೆ.